ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಯಾರು ಬೆಂಗಳೂರು ಹೋಗಲಿಕ್ಕೆ ಸ್ಲಾಟನ್ನು ಬುಕ್ಕಿಂಗ್ ಮಾಡಿಕೊಂಡು ಬೆಂಗಳೂರು ಹೋಗಬೇಕಂತ ಡಿಸೈಡ್ ಮಾಡಿದ್ರು, ಸ್ಲಾಟ್ ಬುಕ್ಕಿಂಗನ್ನು ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದಿರಿ ಮತ್ತು ಸ್ಲಾಟ್ ಬುಕ್ಕಿಂಗ್ ಕೂಡ ಮಾಡಿಕೊಂಡಿದ್ರಿ. ಸೊ ಅಂಥ ಅಭ್ಯರ್ಥಿಗಳಿಗೆ ಈಗ ನಮ್ಮ ಡಾಟಾ ಮಿಸ್ಸಿಂಗ್ ಆಗಿದೆ, ನಮ್ಮದು ಕ್ಲೈಮ್ಗಳು ಬಂದಿಲ್ಲ, ಕನ್ನಡ ಮೀಡಿಯಮ್ ಬಂದಿಲ್ಲ, ರೂರಲ್ ಬಂದಿಲ್ಲ, ಆಮೇಲೆ ಮಾರ್ಕ್ಸ್ ಎಂಟ್ರಿ ಆಗಿಲ್ಲ, ಈ ರೀತಿಯ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನುವಂಥ ಅಭ್ಯರ್ಥಿಗಳಿಗೆ ಕೆ ಇ ವತಿಯಿಂದ ಇಂಪಾರ್ಟೆಂಟ್ ಥಿಂಗ್ಸ್ ಅಪ್ಡೇಟ್ ಆಗಿದೆ. ಜೊತೆಗೆ ಪ್ಲಸ್ ಇನ್ನೊಂದು ಏನಂತಂದರೆ ಲಿಂಕ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ಜಸ್ಟ್ ಇವಾಗ ಬಂದಿರುವಂಥ ಮಾಹಿತಿಯಲ್ಲಿ ನೋಡ್ತಾ ಇದ್ದೀರಿ. ಏನಂತಂದರೆ ಇಲ್ಲಿ UGCET 2025 ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಅನುಸರಿಸಬೇಕಾದ ಕ್ರಮ ಕುರಿತು ಪ್ರಕಟಣೆ. ಅಂದರೆ ನಿಮಗೂ ಈಗ ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ಮಿಸ್ಸಿಂಗ್ ಆಗಿತ್ತು, ಅಥವಾ ನಿಮ್ಮಲ್ಲಿ ಮಾಹಿತಿ ಅಂದರೆ ಹಿಂದೆ ಮುಂದಾಗಿತ್ತು, ಅಥವಾ ನಿಮಗಲ್ಲಿ ಎಸ್ ಇದು ನೋವಾಗಿತ್ತು, ನೋವಿದ್ದು ಎಸ್ ಆಗಿತ್ತು, ಈ ರೀತಿ ಇದ್ದಲ್ಲಿ ನಿಮ್ಗೆ ಅದನ್ನು ಕ್ರಮಗಳು ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಂದ್ರೆ ಇಲ್ಲಿ 7/7/2025 ಈ 4/7/2025ವರೆಗೆ KE ಮಲ್ಲೇಶ್ವರಂದಲ್ಲಿ ನಾವೇನು ಮಾಡ್ತಾಯಿದ್ವಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳಿಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಅಂದರೆ 7/7/2025 4/7/2025 ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸ್ಲಾಟ್ ಬುಕ್ ಮಾಡಿದ್ದರೂ ಸಹ KE ಮಲ್ಲೇಶ್ವರಂ ಕಡ್ಡಾಯ ಕಚೇರಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಈಗಲೇ ನಾವು ಸ್ಲಾಟ್ ಬುಕ್ಕಿಂಗ್ ಬಂದಿವಿ ಸರ್, ನಮ್ದು ಹೆಂಗೆ ಹಣೆ ಬರ ಅಂತ. ಸೊ ನೀವು ಕಡ್ಡಾಯವಿಲ್ಲ, ಹೋಗ್ಬೇಕಂತೇನಿಲ್ಲ. ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರು ಏನು ಹೋಗ್ಬೇಕಂತಿಲ್ಲ, ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮುಂದುವರೆದು ಏನಂತಂದ್ರೆ ಇಲ್ಲಿ UGCET ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಪ್ರಾಧಿಕಾರವು 26/6/2025 ಬಿಡುಗಡೆ ಮಾಡಿರುತ್ತದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿದ್ದು, ವ್ಯತ್ಯಾಸವೇನಾದರೂ ಇದ್ದರೆ ನೀವು KEಗೆ ಬಂದು ಅವಶ್ಯಕ ಇರುವಂಥ ದಾಖಲಾತಿಗಳೊಂದಿಗೆ ನೀವು KEಗೆ ಬಂದು ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ರಿ ಅಂತ ನಾವು ಹೇಳಿದ್ವಿ, ಖುದ್ದಾಗಿ ಬಂದು ಮಾಡ್ಕೊಂಡಿರೋದು. ಆದರೆ 28/6/2025 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪೋಷಕರು ಕೆಲವೊಂದು ಮಾಹಿತಿಗಳನ್ನು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿಯಲ್ಲಿ ಮಾಹಿತಿಯನ್ನು ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರಿರುತ್ತಾರೆ. ನೋಡಿರಿ, ಏರೋ ಇಂಪಾರ್ಟೆಂಟ್ ಇದು. ಅಂದರೆ ನಮಗೆ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, ನೀವೇನು ಮಾಡಿ ಅಂತಂದರೆ ನಮಗೆ ಆನ್ಲೈನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಕೊಡಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದ್ರಂತೆ. ಸೊ ಅದಕ್ಕೆ ಸಾಕಷ್ಟು ಬಾರಿ ಆದರೂ ಕೂಡ ಏನಂದರೆ ನಾವು ಭಾಳಷ್ಟು ಸಾರಿ ನಾವು ಏನು ಮಾಡಿದ್ವಿ, ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ವಿ, ಆದರೂ ಕೂಡ ನೀವು ಮಾಡ್ಕೊಂಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ತಪ್ಪಾಗಿದ್ದ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರ ಕೊನೆಯ ಅಂತಿಮ ಅವಕಾಶವನ್ನು 2/7 4/7 ತನಕ ಕಚೇರಿಗೆ ಬರದೆ ನೋಡಿ ಇಲ್ಲಿ ರದ್ದುಗೊಳಿಸಿದ್ದೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಆನ್ಲೈನಲ್ಲಿ ಮಾಡ್ಕೋಬೇಕು. ಈಗೇನು ಬರಲಿಕ್ಕೆ ಹೇಳಿದ್ವಿ ನಾವು ಅದನ್ನು ನಾವು ರದ್ದು ಮಾಡೀವಿ, ಬರೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಅಭ್ಯರ್ಥಿಗಳು ಮಾಹಿತಿ ತಪ್ಪಿದ್ದರೆ ಕ್ಯಾಟಗರಿ, ಆದಾಯ, ಆಡಿ ನಂಬರು, ಇವೇನೋ ತಪ್ಪಿದ್ರೆ ನೀವು ತಪ್ಪಾಗಿದ್ದರೆ ನೀವು ಏನು ಮಾಡ್ಕೋಬೇಕಂತಂದರೆ ನೋಡಿ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 1/4 ಅಂದರೆ ನಾಳೆಯಿಂದ 4ನೇ ತಾರೀಕು ತನಕ, ಇವತ್ತಿಂದ 4ನೇ ತಾರೀಕು ತನಕ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಮತ್ತು ವೆರಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶವನ್ನು ಕೊಡಲಾಗಿದೆ. ಅಂದರೆ ವೆರಿಫಿಕೇಷನನ್ನು ನೀವು ತಿದ್ದುಪಡಿ ಮಾಡ್ಕೊಂಡು ನೀವೇ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ಬೇಕಂತೆ. ಎಲ್ಲಿ ತನಕ ಕೊಟ್ಟಿದ್ದಾರೆ ಅವರು, 4ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಿಮಗೆ ಈಗ ಏನು ಕೊಟ್ಟಿದ್ದಾರೆ ಅವರು, ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಹೋಗಿ ನೀವು ಏನಾದರೂ ಕನ್ನಡ ಮೀಡಿಯಮ್ ರೂರಲ್ ಮಿಸ್ಸಿಂಗ್ ಆಗಿದ್ದರೆ ಎಡಿಟ್ ಮಾಡಿಕೊಂಡು ವೆರಿಫಿಕೇಷನ್ನ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ರಿ.